ಮೈಸೂರು ಸ್ಯಾಂಡಲ್ ಸೋಪು ಇನ್ನು ಮುಂದೆ ಇತರ ಸೋಪುಗಳೊಂದಿಗೆ ಜಾಸ್ಮಿನ್ ಸೋಪುಗಳ ತಯಾರಿಕೆಗೆ ಗಮನ ಹರಿಸ್ತಾ ಇದೆ ಎಂದು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೈಗಾರಿಕೆ ಮೂಲಸೌಕರ್ಯ ಇಲಾಖೆಯ 2 ವರ್ಷಗಳ ಸಾಧನೆ ವಿವರ ಹಂಚಿಕೊಂಡಿದ್ದಾರೆ. 6.57 ಲಕ್ಷ ಕೋಟಿ ಹೂಡಿಕೆಗೆ 115 ಒಪ್ಪಂದ ಮಾಡಲಾಗಿದೆ. ಇದರಿಂದ 2.32 ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಅವರು ವಿವರಿಸಿದ್ದಾರೆ. ನಮ್ಮಲ್ಲಿ ಸ್ಯಾಂಡಲ್ ಸೋಪ್ಗೆ ಹೆಚ್ಚಿನ ಮಾರುಕಟ್ಟೆ ಇದೆ. ಅದೇ ರೀತಿಯಲ್ಲಿ ವಿದೇಶದಲ್ಲೂ ಅದರ ದುಬೈನಂತಹ ರಾಷ್ಟ್ರಗಳಲ್ಲಿ ಜಾಸ್ಮಿನ್ ಸೋಪ್ಗೆ ಹೆಚ್ಚಿನ ಮಾರುಕಟ್ಟೆ ಮತ್ತು ಬೇಡಿಕೆ ಇದೆ. ಇದನ್ನು ಮನಗಂಡ ಎಂಎಸ್ಡಿಎಲ್ ಈ ಸೋಪುಗಳ ಉತ್ಪಾದನೆಗೆ ಮುಂದಾಗಿದೆ ಎಂದು ವಿವರಿಸಿದ್ದಾರೆ. ಜಾಸ್ಮಿನ್ ಎಣ್ಣೆಗೆ 1 ಕೆಜಿಗೆ 1.80 ಲಕ್ಷ ರೂಪಾಯಿ ಇದೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದೇವೆ ಎಂದು ಸಚಿವರು ವಿವರಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಕೆಎಸ್ಡಿಎಲ್ ಲಾಭ ಕಾಣ್ತಾ ಇದ್ದು, ಇದನ್ನು ಇನ್ನಷ್ಟು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪು ಇನ್ನು ಮುಂದೆ ಇತರ ಸೋಪುಗಳೊಂದಿಗೆ ಜಾಸ್ಮಿನ್ ಸೋಪುಗಳ ತಯಾರಿಕೆಗೆ ಗಮನ ಹರಿಸ್ತಾ ಇದೆ ಎಂದು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೈಗಾರಿಕೆ ಮೂಲಸೌಕರ್ಯ ಇಲಾಖೆಯ 2 ವರ್ಷಗಳ ಸಾಧನೆ ವಿವರ ಹಂಚಿಕೊಂಡಿದ್ದಾರೆ. 6.57 ಲಕ್ಷ ಕೋಟಿ ಹೂಡಿಕೆಗೆ 115 ಒಪ್ಪಂದ ಮಾಡಲಾಗಿದೆ. ಇದರಿಂದ 2.32 ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಅವರು ವಿವರಿಸಿದ್ದಾರೆ. ನಮ್ಮಲ್ಲಿ ಸ್ಯಾಂಡಲ್ ಸೋಪ್ಗೆ ಹೆಚ್ಚಿನ ಮಾರುಕಟ್ಟೆ ಇದೆ. ಅದೇ ರೀತಿಯಲ್ಲಿ ವಿದೇಶದಲ್ಲೂ ಅದರ ದುಬೈನಂತಹ ರಾಷ್ಟ್ರಗಳಲ್ಲಿ ಜಾಸ್ಮಿನ್ ಸೋಪ್ಗೆ ಹೆಚ್ಚಿನ ಮಾರುಕಟ್ಟೆ ಮತ್ತು ಬೇಡಿಕೆ ಇದೆ. ಇದನ್ನು ಮನಗಂಡ ಎಂಎಸ್ಡಿಎಲ್ ಈ ಸೋಪುಗಳ ಉತ್ಪಾದನೆಗೆ ಮುಂದಾಗಿದೆ ಎಂದು ವಿವರಿಸಿದ್ದಾರೆ. ಜಾಸ್ಮಿನ್ ಎಣ್ಣೆಗೆ 1 ಕೆಜಿಗೆ 1.80 ಲಕ್ಷ ರೂಪಾಯಿ ಇದೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದೇವೆ ಎಂದು ಸಚಿವರು ವಿವರಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಕೆಎಸ್ಡಿಎಲ್ ಲಾಭ ಕಾಣ್ತಾ ಇದ್ದು, ಇದನ್ನು ಇನ್ನಷ್ಟು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪು ಇನ್ನು ಮುಂದೆ ಇತರ ಸೋಪುಗಳೊಂದಿಗೆ ಜಾಸ್ಮಿನ್ ಸೋಪುಗಳ ತಯಾರಿಕೆಗೆ ಗಮನ ಹರಿಸ್ತಾ ಇದೆ ಎಂದು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೈಗಾರಿಕೆ ಮೂಲಸೌಕರ್ಯ ಇಲಾಖೆಯ 2 ವರ್ಷಗಳ ಸಾಧನೆ ವಿವರ ಹಂಚಿಕೊಂಡಿದ್ದಾರೆ. 6.57 ಲಕ್ಷ ಕೋಟಿ ಹೂಡಿಕೆಗೆ 115 ಒಪ್ಪಂದ ಮಾಡಲಾಗಿದೆ. ಇದರಿಂದ 2.32 ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಅವರು ವಿವರಿಸಿದ್ದಾರೆ. ನಮ್ಮಲ್ಲಿ ಸ್ಯಾಂಡಲ್ ಸೋಪ್ಗೆ ಹೆಚ್ಚಿನ ಮಾರುಕಟ್ಟೆ ಇದೆ. ಅದೇ ರೀತಿಯಲ್ಲಿ ವಿದೇಶದಲ್ಲೂ ಅದರ ದುಬೈನಂತಹ ರಾಷ್ಟ್ರಗಳಲ್ಲಿ ಜಾಸ್ಮಿನ್ ಸೋಪ್ಗೆ ಹೆಚ್ಚಿನ ಮಾರುಕಟ್ಟೆ ಮತ್ತು ಬೇಡಿಕೆ ಇದೆ. ಇದನ್ನು ಮನಗಂಡ ಎಂಎಸ್ಡಿಎಲ್ ಈ ಸೋಪುಗಳ ಉತ್ಪಾದನೆಗೆ ಮುಂದಾಗಿದೆ ಎಂದು ವಿವರಿಸಿದ್ದಾರೆ. ಜಾಸ್ಮಿನ್ ಎಣ್ಣೆಗೆ 1 ಕೆಜಿಗೆ 1.80 ಲಕ್ಷ ರೂಪಾಯಿ ಇದೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದೇವೆ ಎಂದು ಸಚಿವರು ವಿವರಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಕೆಎಸ್ಡಿಎಲ್ ಲಾಭ ಕಾಣ್ತಾ ಇದ್ದು, ಇದನ್ನು ಇನ್ನಷ್ಟು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪು ಇನ್ನು ಮುಂದೆ ಇತರ ಸೋಪುಗಳೊಂದಿಗೆ ಜಾಸ್ಮಿನ್ ಸೋಪುಗಳ ತಯಾರಿಕೆಗೆ ಗಮನ ಹರಿಸ್ತಾ ಇದೆ ಎಂದು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೈಗಾರಿಕೆ ಮೂಲಸೌಕರ್ಯ ಇಲಾಖೆಯ 2 ವರ್ಷಗಳ ಸಾಧನೆ ವಿವರ ಹಂಚಿಕೊಂಡಿದ್ದಾರೆ. 6.57 ಲಕ್ಷ ಕೋಟಿ ಹೂಡಿಕೆಗೆ 115 ಒಪ್ಪಂದ ಮಾಡಲಾಗಿದೆ. ಇದರಿಂದ 2.32 ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಹೊಂದಲಾಗಿದೆ ಎಂದು ಅವರು ವಿವರಿಸಿದ್ದಾರೆ. ನಮ್ಮಲ್ಲಿ ಸ್ಯಾಂಡಲ್ ಸೋಪ್ಗೆ ಹೆಚ್ಚಿನ ಮಾರುಕಟ್ಟೆ ಇದೆ. ಅದೇ ರೀತಿಯಲ್ಲಿ ವಿದೇಶದಲ್ಲೂ ಅದರ ದುಬೈನಂತಹ ರಾಷ್ಟ್ರಗಳಲ್ಲಿ ಜಾಸ್ಮಿನ್ ಸೋಪ್ಗೆ ಹೆಚ್ಚಿನ ಮಾರುಕಟ್ಟೆ ಮತ್ತು ಬೇಡಿಕೆ ಇದೆ. ಇದನ್ನು ಮನಗಂಡ ಎಂಎಸ್ಡಿಎಲ್ ಈ ಸೋಪುಗಳ ಉತ್ಪಾದನೆಗೆ ಮುಂದಾಗಿದೆ ಎಂದು ವಿವರಿಸಿದ್ದಾರೆ. ಜಾಸ್ಮಿನ್ ಎಣ್ಣೆಗೆ 1 ಕೆಜಿಗೆ 1.80 ಲಕ್ಷ ರೂಪಾಯಿ ಇದೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದೇವೆ ಎಂದು ಸಚಿವರು ವಿವರಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಕೆಎಸ್ಡಿಎಲ್ ಲಾಭ ಕಾಣ್ತಾ ಇದ್ದು, ಇದನ್ನು ಇನ್ನಷ್ಟು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ.